ಎಲ್ಲರಿಗೂ ನಮಸ್ಕಾರ ರೀ. ಈಗ ಅಮ್ಮ ಏನೋ ಸ್ಪೆಷಲ್ ಮಾಡಾಕತ್ತಾರ. ನಮ್ಮ ಮಿನಿ ವ್ಲಾಗಿಂದ ಯೂಟ್ಯೂಬ್ ವ್ಲಾಗಿಗೆ ಕರ್ಕೊಂಬಂದೆ. ಏನು ಮಾಡತ್ತಾರೋ ಏನೋ ಕೇಳೋಣ ಬರ್ರಿ. ಯಪ್ಪ ಅಮ್ಮ, ಇಷ್ಟೊಂದು ಶುಂಠಿ, ಇವು ಮಸಾಲೆ, ಕರಿಬೇವು ಇವೆಲ್ಲ ಎದಕ್ಕೆ ರೀ? ನಾನು ಮಾತಾಡ್ತೀನಿ, ನನ್ನ ಕೈಯಲ್ಲಿ ಹಾಕ್ಕೊಡಿ, ನಾನು ಕಾಣೋದು ಬೇಡ. ಬೇಡ್ರಿ, ನೀವು ಮಾತಾಡಿ. ಎಲ್ಲ ತೋರಿಸ್ಕೊಂಬರ್ತೀನಿ ಅಂತ ನಾ ಎಲ್ಲ ಹೇಳ್ತೀನಿ. ನೋಡ್ರಿ, ಒಬ್ರು ಹೇಳ್ತಾರ, ಅಮ್ಮ ಇದನ್ನು ನಾವು ಮಾಡಿದ್ರಿ, ಇದು ನಮ್ದು ಪ್ರಾಡಕ್ಟ, ನಮ್ದು ಹಿಂಗೆ ನಾವು ಇದನ್ನೆಲ್ಲ ನಿಮ್ಮ ಮನೆಗೆ ತಲುಪಿಸ್ತೀವಿ ಅಂತ ಈಗೆಲ್ಲ ನೋಡಾಕತ್ತೀನಿ. ಮೊದಲು ಇವ್ರ ಪಗಾರ ಕಡಿಮೆ ಇದ್ದಾಗ ನಾ ಬೆಂಗಳೂರಿನಾಗ ಕಾಡುಗುಡಿ ಸಂತ್ಯಾಗ ನಾನು ಹೇಳ್ತೇನೆ, ಕಾಡುಗುಡಿ ಸಂತ್ಯಾಗ ನಾ ಖಾರ ಬೆಲ್ಲ ಒಂದು 20 kg ಅಷ್ಟು ನಾ ತೊಗೊಂಡು ಹೋಗಿದ್ನಿ. ನನ್ನ ಖಾರ ಯಾರ್ಯಾರು ತಿಂದಾರ ಅವ್ರು ಎಲ್ಲರೂ ತೊಗೊಂಬ ಅಮ್ಮ ಅಂತಾರೆ. ಮಕ್ಳು ಅಂತಿದ್ರೆ, ಅಮ್ಮ ಇಲ್ಲಿಂದ ತಗೊಂಡು ಬರೋದು ಖರ್ಚು ಭಾಳ ಆಕೈತಿ ಬಿಡಮ್ಮ ಅಂತೀರಿ. ನೋಡ್ರಿ, ಇದು ಗರಂ ಮಸಾಲೆ ಎಲ್ಲ ಥರ ಇರ್ತೈತಿ. ಇದಕ್ಕೇನೋ ಮತ್ತು ಕುಡುಕ್ ಮಸಾಲೆ ಅಂತೀನೋ ಅಲ್ಲಿ ಐತಿ ಹೇಳ್ತೀನಿ. ಆಮೇಲೆ ಕರಿಬೇವು, ಆಮೇಲೆ ಇದು ಕೊಬ್ಬರಿ, ಆಮೇಲೆ ಇದು ಅದ್ರಕ್ಕ, ಇಲ್ಲಿ ಉಳ್ಳಾಗಡ್ಡಿ ಕೊಯ್ಯಾಕತ್ತಾರೆ. ಇದನ್ನೆಲ್ಲ ಯಾಕೆ ತೋರಿಸ್ತೀನಿ ಅಂದ್ರೆ, ನೋಡಿರಿ, ಇಷ್ಟು ಉಳ್ಳಾಗಡ್ಡಿ ಹಾಕ್ಬೇಕು, ಇಷ್ಟು ಬೆಳ್ಳುಳ್ಳಿ ಹಾಕಬೇಕು, ಆಮೇಲೆ ಇಷ್ಟು ಕರಿಬೇವು ಹಾಕ್ಬೇಕು, ಕೊತ್ತಂಬರಿ ಹಾಕ್ಬೇಕು, ಆಮೇಲೆ ಹೊರಗೆ ಮೆಣಸಿನ್ಕಾಯಿ ತೋರಿಸ್ತೀನಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಈಗೆಲ್ಲ ಇವ್ರ ತೋರಣ ಹೆಂಗೆ ಮನೆಗೆ ಆರ್ಡ್ರ್ ಕೊಡ್ತಾರೆ, ಆವಾಗ ನಮಗಿದು ಗೊತ್ತಿರಲಿಲ್ಲ. ನಾನಾ ಖಾರ ತೊಗೊಂಡು ಹೋಗಿ ಕಾಡುಗುಡಿ ಸಂತೆ ಕುಂತ ವ್ಯಾಪಾರ ಮಾಡ್ತಿದ್ನಿ. ನೋಡಿರಿ, ಇದು ಹವೇಜ, ಇದು ಉಪ್ಪು, ಮೆಣಸಿನ್ಕಾಯಿ, ಇದನ್ನೆಲ್ಲ ಸೇರಿಸಿ ಚಂದಾಗ ಕುಟ್ಟಿ ಎಲ್ಲ ಮಾಡಿಟ್ಟಿಂದ ನಮ್ಮ ಖಾರ ಹೆಂಗೆ ಆಕೈತಿ ಅಂಥೇಳಿ ನಿಮ್ಗೆ ನೀವು ತಿಂದವ್ರಂತರೂ ಗೊತ್ತೈತಿ. ಯಾಕಂದ್ರೆ ನಾನು ನಮ್ಮ ಮಂಜಕ್ಕಗೆ, ನಮ್ಮ ಆಫೀಸ್ನವ್ರಿಗೆ, ಅರುಣನ ಫ್ರೆಂಡ್ಗೆ ಎಲ್ಲರಿಗೂ ಕೊಟ್ಟೀನಿ. ಎಲ್ಲರೂ ಖಾರ ತಿಂದಾರ. ಅದಕ್ಕೆ ನಿಂದ್ರಿ, ಶನಿವಾರ ಅಮ್ಮನ ಅಲಂಕಾರ, 24 ತಾಸು ದೀಪ, ಅಮ್ಮನ ಮುಂದೆ ಪೂಜೆ, ಇದನ್ನೆಲ್ಲ ಮೊದಲು ತೋರಿಸೇನ ನಿಮಗೆ ನಾವು ತೋರಿಸ್ತೀವಿ. ಇದನ್ನ ಯಾಕೆ ತೋರ್ಸಾಕತ್ತೀವಿ ಅಂದ್ರೆ, ಯಾರ್ಯಾರಿಗೆ ಖಾರ ಬೇಕು, ಇದು ಬಿಸ್ನೆಸ್ಕ್ಕಲ್ಲ, ವ್ಯಾಪಾರಕ್ಕಲ್ಲ. ನನಗೇನು ಹೇಳ್ತಾರೆ, ಅಮ್ಮ ಬಂಗಿ ಪುಡಿ ಕೊಟ್ಟಿಸ್ತೀವಿ ರೀ, ನಾವು ಅದನ್ನ ಯಾವಾಗ ಬೇಕಾದಾಗ ಮಸಾಲೆ ಕುಡಿಸ್ಕೊತೀವಿ ರೀ ಅಂತಾರೆ. ಅದನ್ನ ಯಾರೂ ಮಾಡಬೇಡ್ರಿ. ಈಗಾಗಲೇ ನಮ್ಮ ಮನ್ಯಾಗ 4 kg ಖಾರ ಐತಿ. ತಡ್ರಿ ತೋರಿಸ್ತೀವಿ, ಇಷ್ಟು ಖಾರ ಉಳ್ದೈತಿ. 4 kg ಕುಡಿಸಿದ್ದೆ. ಎಷ್ಟು ಹುಷಾರು ಸುಸ್ತಾರು ಭಾಳ ಆದ್ರೆ ಇನ್ನೊಂದು ಇಲ್ಲಿ ನೋಡ್ರಿ, 1 kg ಅಷ್ಟು, 1 kg 1.5 kg ಐತಿ. ಇದು 4 kg ಖಾರ ಕೊಟ್ಟಿದ್ದೆ. ಇದು 10 kg ಬರ್ನಿ. ಅದಕ್ಕೆ ಈ ಸತಿ ಒಂದು 5-5.5 kg ಮೆಣಸಿನ್ಕಾಯಿ ತೊಗೊಂಡಿನಿ. ಅದಕ್ಕೆ ಇದು ಕೊಬ್ಬರಿ, ಮಸಾಲೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಮಾಡಿಟ್ಟು ಅದ್ರ ತುಂಬಿ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡ್ರೆ ವರ್ಷನ ಗಂಟ್ಲೆ ಖಾರ ಕೆಡಂಗಿಲ್ಲ. ಈ ಸಣ್ಣ ಬರ್ನ್ಯಾಗ ನೋಡಿರಿ, ಸಣ್ಣ ಬರ್ನ್ಯಾಗ ಖಾರ ತೊಗೊಳ್ಳೋದು, ಅದು ಸ್ವಲ್ಪ ಅದ್ರ ಕಡಿಮೆ ಐತಿ. ಇಲ್ಲಿ ನೋಡಿರಿ, ಸಣ್ಣ ಬರ್ನ್ಯಾಗನ ಖಾರ ತೊಗೊಳ್ಳೋದು. ಅದಕ್ಕೆ ಬಂಗಿ ಪುಡಿ ಮಾಡಿ ಇಟ್ಕೋಬೇಡ್ರಿ. ಬಂಗಿ ಪುಡಿ ಬ್ಯಾಳಿ ಸಾರಿಗೆ, ಉಪ್ಪಿನಕಾಯಿಗೆ, ಚುರುಮುರಿ ಚೂಡಾಕ. ಹಾಯ್, ಬಾಯ್. ಚಾಕ್ಲೇಟ್ ಕಲರ್ ಬರುವಂಗೆ ಹಿಂಗೆ ಕೊಬ್ಬರಿ ಹುರಿಬೇಕು. ಕೊಬ್ಬರಿ ಕೆಡೋದಿಲ್ಲ. 1 kg ಹವೇಜ, 4 kg ಶೇಂಗಾಕಾಳು, ಇದು ಮೆಣಸಿನ್ಕಾಯಿಗೆ 1 kg ಹವೇಜ ತೋರಿಸು. ಹೇಳ್ರಿ ಅಮ್ಮ. ನೋಡಿ, ಕುಡುಕ್ ಮಸಾಲೆ ಎಲ್ಲ ಹಿಂಗೆಲ್ಲ ಹುರಿಬೇಕು. ಅದರ ಕುಡಿಸಿದ್ರೆ ಅಂದ್ರೆ, ಕುಡುಕ್ ಮಸಾಲೆ ಅಂದ್ರೆ ಏನದ? ಕುಡುಕ್ ಮಸಾಲೆ ಅಂದ್ರೆ ಹವೇಜ, ಸಾಜಿರಿಗೆ, ಹತ್ತಿ, ಕುಡುಕ್ ಮಸಾಲೆ 1 kg ಕೊಡ್ತಾರೆ. ಉತ್ತರ ಕರ್ನಾಟಕದಾಗಂತೂ ಎಲ್ಲರಿಗೂ ಗೊತ್ತಿರ್ತೈತಿ. ಡಿ ಮಾರ್ಟ್ನ್ಯಾಗ ಹೋಗಿ ತೊಗೊಂಬರ್ತಿಲ್ಲ ಅಂಥವ್ರಿಗೆ ಹೇಳ್ತೀನಿ, ನಮ್ಮ ಖಾರ ಇಷ್ಟ ಹಾಕಿ ಚಿಕನ್ ಮಾಡಿಬಿಟ್ರೆ ಭಾರಿ ಸೂಪರ್ ಆಕೈತಿ. ನಾವು ಅವಾಗ ನಮ್ಗೆ ಇದನ್ನು ಗೊತ್ತಿದ್ದಿಲ್ಲ, ಮನೆಗೆ ತಲುಪುವಂಗೆ. ಈಗ ಇವರೆಲ್ಲ ತೋರ್ನದ್ ನೋಡಿ ಮನೆಗೆ ಯವ್ವ ಯಾರ ಒಂದು 1 ಕಿಲೋನ ಬಿಡಿದ್ರೆ ಖಾರ ಕೊಟ್ಟು ಕಳಿಸಿರುವ, ಅವ್ರು ತಿನ್ನಲಿ, ರುಚಿ ನೋಡಲಿ. ನಮಗೇನು ಬ್ರ್ಯಾಂಡೆಡ್ ಬೇಡ, ಡಬ್ಬಿ ಬೇಡ, ಬರೀ ಕ್ಯಾರಿ ಬ್ಯಾಗಿನಾಗ ಹಾಕಿ ಕೊಟ್ಟು ಕಳಿಸ್ತೀವಿ. ಯಾರಿಗೆ ಖಾರ ಬೇಕಂದ್ರೆ, ಅಂಬಕ್ಕನ ಕೈಯನ್ನು ಖಾರನ ಬೇಕು, ತಿಂದು ಟೇಸ್ಟ್ ಹೇಳ್ಬೇಕು. ಮನೆಗೆ ಇಟ್ಕೊತೀನಿ. ಯಾರಿಗಾರು ಬೇಕಂದ್ರೆ 10 kg ತಂದು ಕೊಟ್ಟು ನಿಮ್ಮ ಮನೆಗೆ ಖಾರ ಕಳಿಸ್ತೀನಿ. ಖಾರ ತಿಂದಮೇಲೆ 1 ಕಿಲೋ ಖಾರ ತಿಂದಮೇಲೆ 1 kg ತಿನ್ನಿರಿ. ಅಂದ್ರೆ ಮಳೆ ಹತ್ತಿದ್ರೆ, ಉಗಾದಿ ಆದ್ರೆ ಹೊಸ ಮಳೆ ಕೂಡ್ತಾವೆ.
ಮಳೆ ಹತ್ತಿರ ಮೆಣಸಿನ್ಕಾಯಿನೂ ಒಣಗೋದಿಲ್ಲ, ನಿಮಗೆ ಖಾರನೂ ಬರೋದಿಲ್ಲ. ಇದ್ದಾಗ ಎಲ್ಲ ಸೇರ್ ಮಾಡಿ ಇಟ್ಕೊಂಡ್ರಿ. ಇದು ನೋಡಿ, ಇದೆಲ್ಲ ಅದ್ರಕ್ಕೆ ಐತಿ. 1 kg ಅದ್ರಕ್ಕೆ ಅಂದ್ರೆ ಅಲ್ಲ, ಹಸಿ ಅಲ್ಲ. ಅದಕ್ಕೆ ಮಾಡಿರಿ, ಚೆಂದಾಗಿ ಮಾಡಿ ಇಟ್ಕೊರಿ. ಈ ಕಡೆ ಅವ್ರಂತೂ ಶಾವ್ಗೆ ಖಾರ ಅಲ್ಲಿ ಬ್ಯಾಳಿ ಒಣಗಿ ಹಾಕಿನಲ್ಲ ಬ್ಯಾಳಿ, ನಮ್ಮ ಕಡೆಗೆ ಎಲ್ಲ ಮಾಡಿ ಇಟ್ಕೊತಾರೆ. ಮಳೆಗಾಲದಾಗ ಆರಾಮ ಮಕ್ಳ ಕರ್ಕೊಂಡು ಗಾಡಿಗಳು ಕರ್ಕೊಂಡು ತಿನ್ನೋದು. ಅಪ್ಪಾಜಿ ಇವತ್ತು ಮನೆ ಎಲ್ಲ ಕ್ಲೀನಿಂಗ್ ನಡೆದೈತ್ರಿ. ಅಮ್ಮ ಏನೋ ಮಾಡಾಕತ್ತಾರ. ನಿನ್ನೆ ಲಾಗ್ ಕಂಟಿನ್ಯೂ ಮಾಡೋಣ ಬರ್ರಿ. ಅಮ್ಮ ಮಾಡೋಣ ಬರ್ರಿ ಅನ್ರಿ, ಎಲ್ಲರಿಗೂ ಒಂದಿಟ್ಟ ಊಟ ಮಾಡೋನು ಬರ್ರಿ ಬರ್ರಿ, ಊಟ ಮಾಡಿ ಬರ್ರಿ ಬೇಕಾರೆ. ಊಟ ಮಾಡಿ ಬರ್ರಿ. ನೋಡ್ರಿ ಅಂತ ಇಂತ ಖಾರ ರೆಡಿ ಆತ, ಮಸಾಲೆ ಖಾರ ನೋಡ್ರಿ. ಯಜಮಾನ್ರಿ ಕೇಳ್ರಿ ಹೆಂಗೆ ಎಷ್ಟು ಹೆಂಗಾಗೈತ್ರಿ ಖಾರ? ಚಲೋ ಐತಿ, ಟೇಸ್ಟಿ. ಅದಕ್ಕೆ ಇವತ್ತು ಸಂಜೆ ಮುಂದೆ ಭಾನುವಾರ ಐತ್ರಿ, ಮಸ್ತ್ ಅಡುಗೆ ಮಾಡಿದ್ರೆ ರುಚಿ ಆಕೈತಿ. ಯಾರಿಗಾರ ಖಾರದ್ದು ಬೇಕಾದ್ರೆ, ಮಸಾಲೆ ಖಾರ ಬೇಕಾದ್ರೆ, ನಮ್ದೇನ ಅದೇನು ನಮ್ದು ಇದು ಇಲ್ಲ, ಬ್ರ್ಯಾಂಡೆಡ್ ಇಲ್ಲ, ಏನಿಲ್ಲ, ಪ್ಯೂರ್ ಖಾರ. ಬ್ರ್ಯಾಂಡೆಡ್ ಅಲ್ರಿ, ಹೋಮ್ ಮೇಡ್. ಮಿಕ್ಸ್ ಅಲ್ಲ, ಅವು ಲೇಬಲ ಪಬಲ ಡಬ್ಬಿ ಅವು ಸಿಂಬಾಲ ಇರ್ತೈತಲ್ಲ, ಅದಕ್ಕೇನಂತಾರ? ಹಾಂ ರೀ, ಅವ್ರು ಏನೇನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿರ್ತಾರೆ, ನಾವು ಹಂಗೆ ಹಾಕಿರಂಗಿಲ್ಲ. ಯಾರಿಗಾರ ಬೇಕಾರೆ ಹೇಳ್ರಿ, ಬೆಂಗಳೂರಿಗೆ ಕೊಟ್ಟು ಕಳಿಸ್ತೀವಿ. ಆನ್ಲೈನ್ ಆರ್ಡರ್ ಹಾಕತ್ತೀವಿ. ಆನ್ಲೈನ್ ನೋಡ್ರಿ ಅಲ್ಲಿ ಆನ್ಲೈನ್ದಾಗ ಆರ್ಡರ್ ಹಾಕ್ಬೇಕಂತ. ಇದ ನೋಡ್ರಿ, ಬರೀ ಮಸಾಲೆ ಖಾರ ರೊಟ್ಯಾಗ ಹಚ್ಕೊಂಡ್ ತಿನ್ನಾಕ, ಅನ್ನದ ಜೋಡಿ, ಮುದ್ದಿ ಜೋಡಿ, ತುಪ್ಪ ಬಿಸಿ ಬಿಸಿ ಅನ್ನ ತುಪ್ಪ ಬಿಸಿ ಹಾಕೊಂಡ. ನಮ್ಮ ಮನೆ ಮಗಲು ಮುಂಜಾವ್ ಖಾರ ಕೊಡ್ಲಿಲ್ಲ ಅಂದ್ರೆ ಶಟ್ಕೋತಾಳ ಆಕಿ. ಕಾಯಂ ಖಾರ ಓದ್ ಕೊಡ್ತೇನೆ ರೀ ಆಕಿಗೆ. ಅದಕ್ಕೆ ನಿಮ್ಗೆ ಯಾರಿಗಾರ ಬೇಕಾರ ಬೇಸಿಗೆ ಐತಿ ಹೇಳ್ರಿ, ಮಕ್ಳು ಹೋಗಿರ್ತಾರೋ. ಒಂದು 10 kg ಖಾರ ಕೊಟ್ಟು ಕಳಿಸ್ತೀನಿ. 1 kg ತೊಗೋರಿ, ತಿಂದು ನೋಡ್ರಿ. ನಿಮ್ಗೆ ಚಲೋ ಅನಿಸಿರ ಮುಂದೆ ತೊಗೋರಿ, ಇಲ್ಲ ಅಂದ್ರೆ ತೊಗೋಬೇಡ್ರಿ. ಬಾಯ್. ಇಲ್ಲಿಗೆ ಈ ಖಾರದ ಲಾಗ್ ಎಂಡ್ ಆಯ್ತು. ಕುಡಿಸ್ಕೋ.